ಎಲ್ಲರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಮಾನವನ ಬದುಕಿನಲ್ಲಿ ಸಂಘಕ್ಕೆ ಬಹಳ ಬೆಲೆ ಇದೆ. ಮನುಷ್ಯರು ಬೆಳೆಯುವುದಕ್ಕೆ ಒಳ್ಳೆಯ ವಸ್ತು ಅಥವಾ ವ್ಯಕ್ತಿಗಳ ಸಂಘವು ಅತಿ ಅಗತ್ಯವಾಗಿದೆ. ಮನುಷ್ಯರು ಬೆಳೆಯುವುದೇ ವಿಶಾಲವಾದ ಈ ಜಗತ್ತಿನ ಸಂಘದಲ್ಲಿ. ಈ ಜಗತ್ತಿನಲ್ಲಿ ಒಂದೇ ಒಂದು ವಸ್ತು ಸ್ವಾತಂತ್ರ್ಯವಾಗಿಲ್ಲವಂತೆ. ಇನ್ನೊಂದು ವಸ್ತು ಅಥವಾ ವ್ಯಕ್ತಿಯ ಸಂಘವು ಅಷ್ಟೇ ಅಗತ್ಯವಾಗಿರುವಂಥದ್ದು. ಈ ಜಗತ್ತಿನಲ್ಲಿ ಅಸಂಖ್ಯ ವ್ಯಕ್ತಿಗಳು, ವಸ್ತುಗಳು ಇವೆ. ಪ್ರತಿಯೊಂದು ವಸ್ತು, ವ್ಯಕ್ತಿ ಇನ್ನೊಂದು ವಸ್ತು, ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಆ ವಸ್ತು ಮತ್ತು ವ್ಯಕ್ತಿಯಲ್ಲಿ ಅಗಾಧವಾದಂತಹ ಪರಿವರ್ತನೆ ಆಗುತ್ತದೆ. ವ್ಯಕ್ತಿಯ ಬುದ್ಧಿ, ಭಾವ, ಕ್ರಿಯೆಗಳಲ್ಲಿ ಗಣನೀಯವಾದ ಬದಲಾವಣೆ ಕಂಡುಬರುತ್ತದೆ. ವಸ್ತು ಎಷ್ಟೇ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಅದರ ಸಾಮೀಪ್ಯದಲ್ಲಿ ಇದ್ದ ವಸ್ತುವಿನ ಮೇಲೆ ಆ ವ್ಯಕ್ತಿಯ ಅಥವಾ ವಸ್ತುವಿನ ಪ್ರಭಾವ ಬೀರುತ್ತದೆ. ರವಿ ಉದಯಿಸುವುದೇ ತಡ, ಆತನ ಹೊಂಗಿರಣಗಳಿಂದ ಜಗತ್ತಿನ ಬಣ್ಣವೇ ಬದಲಾಗುತ್ತೆ. ಹಕ್ಕಿಗಳು ಚಿಲಿಪಿಲಿ ಎಂದು ಹಾಡಲು ತೊಡಗುತ್ತವೆ. ಮೇಘಗಳು ಆಗಸದಲ್ಲಿ ಮೇಲೆ ಮೇಲೆ ಏರಿ ತೇಲುತ್ತವೆ. ತಂಗಾಳಿ ಬೀಸುತ್ತೆ. ಸೃಷ್ಟಿಯೆಲ್ಲ ಹಚ್ಚ ಹಸಿರಾಗಿ ಕಂಗೊಳಿಸುತ್ತದೆ. ನಾವು ಸುಮ್ಮನೆ ಕಣ್ಬಿಟ್ರೆ ಸಾಕು, ಜಗತ್ತು ನಮ್ಮ ಕಣ್ಮನಗಳನ್ನು ತುಂಬಿಕೊಳ್ಳುತ್ತದೆ, ತಣಿಸುತ್ತದೆ. ಒಂದು ಮನೆಯು ಎಷ್ಟೇ ಸಣ್ಣದಿರಲಿ, ಅದು ಸ್ವಚ್ಛ ಸುಂದರವಾಗಿದ್ರೆ, ಮನೆಯ ಜನ ನಗುನಗುತ್ತಾ ಪ್ರಸನ್ನಚಿತ್ತರಾಗಿದ್ರೆ, ಅಲ್ಲಿ ಬರುವವರ ಮನಸ್ಸೂ ಕೂಡ ಹೂವಿನಂತೆ ಅರಳಿ ಸಂತಸ ಸುಗಂಧವನ್ನು ಸೂಸುತ್ತದೆ. ಹಾಗಲ್ಲದೆ ಮನೆಯು ಎಷ್ಟೇ ದೊಡ್ಡದಾಗಿರ್ಲಿ, ಅಲ್ಲಿ ಮನಸ್ಸುಗಳೇ ಸರಿಯಿಲ್ಲದೆ ಮಾಲಿನ್ಯಗೊಂಡಿದ್ರೆ ಅಲ್ಲಿಗೆ ಬರುವವರ ಮನಸ್ಸು ಅರಳುವುದಾದರೂ ಹೇಗೆ? ಕಗ್ಗತ್ತಲೆಯ ಕೋಣೆಯಲ್ಲಿ ಕುಳಿತವರ ಮನಸ್ಸಿನಲ್ಲಿಯೂ ಕಾರ್ಗತ್ತಲೆಯೇ ತುಂಬಿಕೊಂಡು ಮುದುಡಿ ಹೋಗುತ್ತದೆ. ಬೆಟ್ಟವನ್ನೇರಿದ ಮನುಷ್ಯನ ಮನಸ್ಸಿನಲ್ಲಿ ಬೆಳ್ಳಿಯ ಬೆಳಕು ತುಂಬಿಕೊಂಡು ಹೂವಾಗಿ ಅರಳುತ್ತದೆ. ಅವನ ಭಾವ, ಬುದ್ಧಿ ಎಲ್ಲವೂ ಸ್ವಚ್ಛ, ಸುಂದರ, ವಿಶಾಲವಾಗುತ್ತದೆ. ಆತನ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗು ಬರುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.